ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಊರಲ್ಲಿ ಒಬ್ಬ ಮಹಾಪಂಡಿತನಿದ್ದ. ಬುದ್ಧಿವಂತನೆಂದು ಪ್ರಸಿದ್ಧಿಯಾಗಿದ್ದ. ಯಾರಿಗೆ ಯಾವುದೇ ಸಮಸ್ಯೆಗಳು ಬಂದರೂ ಪಂಡಿತನಲ್ಲಿ ಸಲಹೆ ಪಡೆದು ಅದರಂತೆ ಮಾಡಿ ಪರಿಹಾರ ಮಾಡಿಕೊಳ್ಳುತ್ತಿದ್ದರು. ಬುದ್ಧಿವಂತಿಕೆ ಇದೆ ಅಂದ ಮೇಲೆ ಕೇಳಬೇಕೆ? ಸುತ್ತೂರಿನ ಹಳ್ಳಿ ಗ್ರಾಮಗಳಿಗೂ ಈ ಸುದ್ದಿ ಹಬ್ಬಿತ್ತು. ಊರಿನ ರಾಜನ ಕಿವಿಗೂ ಬಿದ್ದಿತ್ತು. ಊರಲ್ಲಿ ಪಂಡಿತನಿಗೆ ಅಪಾರ ಗೌರವ ಹಾಗೆ ಸಂಪತ್ತು ಇತ್ತು. ಪಂಡಿತನಿಗೆ ಒಬ್ಬ ಮಗ ಇದ್ದ. ಮಗ ಬುದ್ಧಿವಂತನೆಂದು ಪಂಡಿತನಿಗೆ ತಿಳಿದಿತ್ತು. ಓದಿನಲ್ಲಿ ಮಾತಿನಲ್ಲಿ ಎಲ್ಲ ಮುಂದಿದ್ದ. ರಾಜ್ಯದ ರಾಜ ಒಮ್ಮೆ ಪಂಡಿತನನ್ನು ಆಸ್ಥಾನಕ್ಕೆ ಆಹ್ವಾನಿಸಿದ. ಪಂಡಿತನು ಬಹಳ ಹೆಮ್ಮೆಯಿಂದ ದರ್ಬಾರಿಗೆ ಬಂದನು. ರಾಜನು ಹಾಗೆ ಸಭೆಯಲ್ಲಿ ಇದ್ದವರು ಪಂಡಿತರೊಂದಿಗೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದರು. ಎಲ್ಲಕ್ಕೂ ಪಂಡಿತ ಸೂಕ್ತ ಉತ್ತರವನ್ನು ಕೊಟ್ಟು ರಾಜನಿಂದ ಶಬಾಷ್ಗಿರಿ ಗಿಟ್ಟಿಸಿ ಗೌರವದಿಂದ ಪಂಡಿತನ ಕೈಗೆ ರಾಜನು ಚಿನ್ನದ ಗಡಗವನ್ನು ಹಾಕಿದನು. ಪಂಡಿತನು ಖುಷಿಯಿಂದ ಹೊರಡಲು ಅನುಮತಿ ಕೇಳಿದನು. ಪಂಡಿತರೇ, ನಿಮ್ಮ ಬುದ್ಧಿವಂತಿಕೆ ನಿಜಕ್ಕೂ ನಮಗೆ ಮೆಚ್ಚುಗೆಯಾಯಿತು. ನಮ್ಮ ರಾಜ್ಯದಲ್ಲಿ ಇಂಥ ಮಹಾನ್ ಪಂಡಿತರು ಇದ್ದಾರೆ ಎನ್ನುವುದು ನಮಗೆ ಹೆಮ್ಮೆ. ನೀವು ಎಷ್ಟು ಬುದ್ಧಿವಂತರು! ಆದರೆ ನಿಮ್ಮ ಮಗ ಲೆಕ್ಕವೇ ಗೊತ್ತಿಲ್ಲದ ದಡ್ಡನಾಗಿದ್ದಾನೆ ಎಂದಾಗ ಪಂಡಿತನಿಗೆ ಆಶ್ಚರ್ಯವಾಗಿ, ಏನೋ ನನ್ನ ಮಗ ಪೆದ್ದನೆ ಎಂದು ಕೇಳಿದಾಗ ರಾಜನು ಹೌದು, ನಾವೇ ಅದಕ್ಕೆ ಸಾಕ್ಷಿ ಎಂದನು. ಇದು ಹೇಗೆ ಪ್ರಭು? ರಾಜನು ಪರೀಕ್ಷಿಸಿದ ಕ್ರಮವನ್ನು ತಿಳಿಸಿದನು. ಪಂಡಿತರು ಹಾಗೂ ಪರಿವಾರದೊಂದಿಗೆ ಪ್ರಾತಃ ಕಾಲ ಸ್ವಲ್ಪ ಹೊತ್ತು ನದಿ ತೀರದಲ್ಲಿ ಕುಳಿತು ಆಧ್ಯಾತ್ಮಿಕ ಜ್ಞಾನ ಹಾಗೂ ಬುದ್ಧಿಯ ಕುರಿತು ಚರ್ಚೆ ನಡೆಸುತ್ತೇವೆ. ವಿದ್ಯಾಲಯಕ್ಕೆ ಹೊರಟಿದ್ದ ನಿಮ್ಮ ಮಗ ಬಂದ. ಆ ದಿನ ಜ್ಞಾನ ಮತ್ತು ಬುದ್ಧಿಯಲ್ಲಿ ಯಾವುದು ಹೆಚ್ಚು ಈ ಕುರಿತು ಚರ್ಚೆ ನಡೆಯುತ್ತಿತ್ತು. ಸುಮ್ಮನೆ ಪರೀಕ್ಷಿಸುವ ಸಲುವಾಗಿ ಒಂದು ಬಟ್ಟಲಲ್ಲಿ ಒಂದು ಚಿನ್ನದ ನಾಣ್ಯ, ಇನ್ನೊಂದರಲ್ಲಿ ಕೆಲವು ಬೆಳ್ಳಿಯ ನಾಣ್ಯಗಳನ್ನಿಟ್ಟು ನಿಮ್ಮ ಮಗನನ್ನು ಕರೆದು ಯಾವುದು ಬೇಕೋ ಅದನ್ನು ತೆಗೆದುಕೊಳ್ಳಲು ಹೇಳಿದಾಗ ಆತ ಬೆಳ್ಳಿಯ ನಾಣ್ಯಗಳನ್ನು ತೆಗೆದುಕೊಂಡ. ನನಗೆ ಆಶ್ಚರ್ಯವಾದರೂ ಏನೋ ಹುಡುಗ ಹೆದರಿಕೆಯಿಂದ ಹಾಗೆ ಮಾಡಿರಬಹುದು ಎಂದು ಸರಿಯಾಗಿ ಯೋಚಿಸಿ ತೆಗೆದುಕೋ ಎಂದರೂ ಆತನು ಬೆಳ್ಳಿಯ ನಾಣ್ಯಗಳನ್ನು ತೆಗೆದುಕೊಂಡು ಹೋದನು. ನಾವು ತಿಳಿದಿರುವುದು ತಪ್ಪಿರಬಹುದು ಎಂದುಕೊಂಡು ಬಹಳ ಸಾರಿ ಇದೇ ರೀತಿ ಪರೀಕ್ಷೆ ಮಾಡಿದೆವು. ಆದರೆ ಅವನು ಬೆಳ್ಳಿಯ ನಾಣ್ಯಗಳನ್ನೇ ತೆಗೆದುಕೊಳ್ಳುತ್ತಿದ್ದ. ಅವನಿಗೆ ಬಂಗಾರ ಬೆಳ್ಳಿಗೆ ಇರುವ ವ್ಯತ್ಯಾಸ ಗೊತ್ತಿಲ್ಲ. ಈಗ ಹೇಳಿ, ನಿಮ್ಮ ಮಗ ಇಷ್ಟು ಅಜ್ಞಾನಿ ಎಂದು ಗೊತ್ತಿದ್ದರೂ ಜ್ಞಾನಿಗಳಾದ ನೀವೇಕೆ ಅವನನ್ನು ತಿದ್ದಲಿಲ್ಲ ಎಂದನು. ಪಂಡಿತನಿಗೆ ಆಶ್ಚರ್ಯ. ಸಭೆಯಲ್ಲಿ ನಾಚಿಕೆಯಾಗಿ, ಪ್ರಭು, ಈ ಚಿನ್ನದ ಕಡಗ ನಿಮ್ಮ ಹತ್ತಿರವಿರಲಿ. ಇಷ್ಟು ದಿನ ನನ್ನ ಮಗ ಬುದ್ಧಿವಂತನೆಂದುಕೊಂಡಿದ್ದೆ. ಹೀಗಾಗಿ ಅವನ ಕಡೆ ಅಷ್ಟು ಗಮನ ಕೊಟ್ಟಿರಲಿಲ್ಲ. ಈ ದಿನ ನೀವು ಹೇಳಿದ ಮೇಲೆ ಅರ್ಥವಾಯಿತು. ನಾನು ಅವನು ಬುದ್ಧಿವಂತನೆಂದು ನಿಮ್ಮ ಮುಂದೆ ಸಾಬೀತುಪಡಿಸುವ ತನಕ ನಾನು ನಿಮಗೆ ಮುಖ ತೋರಿಸುವುದಿಲ್ಲ ಎಂದು ಹೊರಟನು. ಆ ಕ್ಷಣ ರಾಜನಿಗೆ ಅನಿಸಿತು, ಛೇ, ನಾನು ಪಂಡಿತನಿಗೆ ಚಿನ್ನದ ಕಡಗ ಕೊಟ್ಟು ಮರ್ಯಾದೆ ಮಾಡಿ ಸಭಿಕರೆದುರಿಗೆ ಹೇಳಬಾರದಿತ್ತು. ಸುಮ್ಮನೆ ಬೇಜಾರು ಪಡಿಸಿದೆ. ನಮ್ಮ ಲೆಕ್ಕಾಚಾರವೇ ತಪ್ಪಿರಬಹುದು. ಸರಿಯಾಗಿ ತಿಳಿದುಕೊಳ್ಳದೆ ನಾನೇ ಆ ಪಂಡಿತರಿಗೆ ಅವಮಾನ ಮಾಡಿದಂತಾಯಿತು ಎಂದು ಬೇಸರ ಪಟ್ಟುಕೊಂಡ. ಬ್ರಾಹ್ಮಣ ಮನೆಗೆ ಬಂದು ಮಗನನ್ನು ಕರೆದು ನಾನೊಂದು ಪ್ರಶ್ನೆ ಕೇಳುತ್ತೇನೆ. ಬಂಗಾರ ಅಮೂಲ್ಯವೋ ಅಥವಾ ಬೆಳ್ಳಿಯೋ? ಮಗ ಬಂಗಾರ ಎಂದನು. ಇದನ್ನು ಕೇಳಿದ ಪಂಡಿತರು, ಇಲ್ಲಿ ಸರಿಯಾಗಿ ಉತ್ತರ ಕೊಟ್ಟಿರುವೆ, ಆದರೆ ರಾಜನು ಕೇಳಿದಾಗ ಬೆಳ್ಳಿ ಎಂದು ಏಕೆ ಹೇಳಿದೆ? ಮಗನಿಗೆ ಅರ್ಥವಾಯಿತು. ನಾನು ನಡೆದ ವಿಚಾರವನ್ನು ಹೇಳುತ್ತೇನೆ ಕೇಳಿ. ನಂತರ ನಾನು ಏಕೆ ಹಾಗೆ ಹೇಳಿದೆ ಎಂದು ನಿಮಗೆ ಅರ್ಥವಾಗುತ್ತದೆ. ನಾನು ಪ್ರತಿದಿನ ಮುಂಜಾನೆ ವಿದ್ಯಾಲಯಕ್ಕೆ ಹೋಗುವ ದಾರಿಯಲ್ಲಿ ರಾಜ ಮತ್ತು ಅನೇಕ ಪಂಡಿತರು ಕೆರೆಯ ದಂಡೆಯ ಮೇಲೆ ಕುಳಿತು ಜ್ಞಾನ ಮತ್ತು ಬುದ್ಧಿ ಇದರಲ್ಲಿ ಹೆಚ್ಚು ಯಾವುದು ಎಂಬ ಕುರಿತಾಗಿ ಚರ್ಚೆ ನಡೆಸುತ್ತಿದ್ದರು. ಒಂದು ದಿನ ರಾಜನು ಹೋಗುತ್ತಿದ್ದ ನನ್ನನ್ನು ಕರೆದು ಬಂಗಾರದ ಒಂದು ರಾಜಮುದ್ರೆ, ಇನ್ನೊಂದರಲ್ಲಿ ಕೆಲವು ಬೆಳ್ಳಿಯ ನಾಣ್ಯಗಳನ್ನು ಹಾಕಿದ 2 ಬಟ್ಟಲುಗಳನ್ನು ತೋರಿಸಿ, ಯಾವುದು ಅಮೂಲ್ಯವಾದುದು ಅದನ್ನು ನೀನೇ ತೆಗೆದುಕೋ ಎಂದರು. ಕೆಲವು ಬೆಳ್ಳಿ ನಾಣ್ಯಗಳನ್ನು ತೆಗೆದುಕೊಂಡೆ. ಇದನ್ನು ನೋಡಿ ಅಲ್ಲಿದ್ದ ಪಂಡಿತರೊಬ್ಬರು ಹಾಸ್ಯವಾಗಿ ಮಾತನಾಡಿ ಜೋರಾಗಿ ನಗುತ್ತಿದ್ದರು. ಇದನ್ನು ಕೇಳಿ ಬೇಸರಗೊಂಡ ಪಂಡಿತನು, ಮಗನೇ, ನಿನಗೆ ಗೊತ್ತಿದ್ರೂ ನೀನೇಕೆ ಹಾಸ್ಯಕ್ಕೆ ಗುರಿಯಾಗಿ ನನಗೆ ಅವಮಾನ ಆಗುವಂತೆ ಮಾಡಿದೆ? ಹೆಮ್ಮೆಯ ನಗುನಕ್ಕ ಮಗನು, ಅಪ್ಪಾಜಿ, ನನ್ನ ಜೊತೆ ಒಳಗೆ ಬನ್ನಿ ಎಂದು ಕರೆದುಕೊಂಡು ಹೋದ.
ಅಲ್ಲಿ ಒಂದು ಚೌಕಾಕಾರದ ಮರದ ಪೆಟ್ಟಿಗೆ ಇತ್ತು. ಆ ಹುಡುಗನು ಅದರ ಮುಚ್ಚಳವನ್ನು ತೆಗೆದು ತೋರಿಸಿದ. ಪಂಡಿತರಿಗೆ ಆಶ್ಚರ್ಯವಾಯಿತು. ಪೆಟ್ಟಿಗೆಯ ತುಂಬ ಪಳಪಳ ಹೊಳೆಯುವ ಬೆಳ್ಳಿಯ ನಾಣ್ಯಂಬಿದ್ದವು. ಇಷ್ಟು ಬೆಳ್ಳಿಯ ನಾಣ್ಯಗಳನ್ನು ಎಲ್ಲಿಂದ ತಂದೆ? ಪಂಡಿತನು ಕೇಳಿದಾಗ, ಅಪ್ಪಾಜಿ, ಪ್ರತಿದಿನವೂ ರಾಜನು ನನ್ನನ್ನು ಕರೆದು ನಾಣ್ಯಗಳನ್ನು ತೋರಿಸಿದಾಗ ನಾನು ಬೆಳ್ಳಿಯ ನಾಣ್ಯವನ್ನು ತೆಗೆದುಕೊಳ್ಳುತ್ತಿದ್ದೆ. ಇದರಿಂದ ರಾಜನಿಗೆ ಮತ್ತು ಅಲ್ಲಿ ಕುಳಿತಿದ್ದವರಿಗೆ ಒಂದಷ್ಟು ಹೊತ್ತು ಹಾಸ್ಯ ತಮಾಷೆಯಾಗಿ ಕಾಣುತ್ತಿತ್ತು. ನಾನು ಒಂದು ವೇಳೆ ಬಂಗಾರದ ಮೌಲ್ಯ ಹೆಚ್ಚು ಎಂದು ತೆಗೆದುಕೊಂಡಿದ್ದರೆ ಆವತ್ತೇ ಆಟ ಮುಗಿಯುತ್ತಿತ್ತು. ಆ ಕ್ಷಣಕ್ಕೆ ನಾನು ಬುದ್ಧಿವಂತ ಆಗುತ್ತಿದ್ದೆ. ಆದರೆ ಅವರ ಹಾಸ್ಯ ಲೆಕ್ಕಿಸದೆ ನಾನು ಆಟ ಆಡುವಂತೆ ನೋಡಿಕೊಂಡೆ. ನಾನು ಮೊದಲನೇ ದಿನವೇ ಚಿನ್ನದ ನಾಣ್ಯ ತೆಗೆದುಕೊಂಡಿದ್ದರೆ ಆಟ ಅಲ್ಲಿಗೆ ನಿಲ್ಲುತ್ತಿತ್ತು. ಬೆಳ್ಳಿಯ ನಾಣ್ಯ ತೆಗೆದುಕೊಂಡ ಕಾರಣ ಇಂದು ಈ ಪೆಟ್ಟಿಗೆ ತುಂಬ ಬೆಳ್ಳಿಯ ನಾಣ್ಯ ತುಂಬಿತು. ಈ ಮಾತನ್ನು ಕೇಳಿದ ಪಂಡಿತನು ಮಗನ ಯೋಚನೆ ಸರಿಯಾಗಿದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಆನಂತರ ಮಗನನ್ನು ರಾಜ ದರ್ಬಾರಿಗೆ ಕರೆದುಕೊಂಡು ಹೋಗಿ ರಾಜ ಹಾಗೂ ಸಭಿಕರಿಗೆ ತನ್ನ ಮಗನ ಮೂಲಕವೇ ನಡೆದುದನ್ನೆಲ್ಲ ಹೇಳಿಸಿ ಬುದ್ಧಿವಂತಿಕೆಯನ್ನು ಸಾದರಪಡಿಸಿದ. ಶಾಂತಚಿತ್ತನಾಗಿ ರಾಜನು ಎಲ್ಲವನ್ನು ಕೇಳಿ ಸಂತೋಷದಿಂದ ಪೆಟ್ಟಿಗೆ ತುಂಬ ಚಿನ್ನದ ನಾಣ್ಯಗಳನ್ನು ಅರಮನೆ ಖಜಾನೆಯಿಂದ ತರಿಸಿ ಬಹುಮಾನವಾಗಿ ಹುಡುಗನಿಗೆ ಕೊಡಿಸಿದನು. ಹಾಗೂ ತಾನೇ ಎದ್ದು ಬಂದು ಪಂಡಿತನ ಕೈಗೆ ಬಂಗಾರದ ಕಡಗವನ್ನು ತೊಡಿಸಿದನು. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.